ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, PSU ಇನ್ಶೂರೆನ್ಸ್ ಕಂಪ್ನೀಸ್ ರ್ಯಾಲಿ ಟುಡೇ. ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ತುಂಬ ಚೆನ್ನಾಗಿ ರ್ಯಾಲಿ ಆಯ್ತು ಇವತ್ತು. ಎಸ್ಪೆಷಲಿ LIC ಎಷ್ಟೋ ದಿನ ಆದಮೇಲೆ ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದು. ಯಾಕಂದರೆ ಅವ್ರು ಹೇಳಿದ್ದಾರೆ ಡಬಲ್ ಡಿಜಿಟ್ ಗ್ರೋತ್ ಇರುತ್ತೆ ನ್ಯೂ ಬಿಸ್ನೆಸ್ ಪ್ರೀಮಿಯಮಲ್ಲಿ ಈ ಕರೆಂಟ್ ಫೈನಾನ್ಷಿಯಲ್ ಇಯರಲ್ಲಿ. ಹಾಗೂ ಅವ್ರು ಅನೌನ್ಸ್ ಮಾಡಿದರು ಇನ್ನು ಕೆಲವು ತಿಂಗಳಲ್ಲಿ ಹೊಸ ಇನ್ನೋವೇಟಿವ್ ಪ್ರಾಡಕ್ಟ್ಸು, ಅಟ್ರಾಕ್ಟಿವ್ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡ್ತಾರಂತ. LIC ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 9.5% ಮೇಲೋಯ್ತು. ಹಾಗೂ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 17% ಇವತ್ತು ಅಪ್ರಾಕ್ಸಿಮೇಟ್ಲಿ ಮೇಲೋಯ್ತು. ಯಾಕಂದರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅವರು ಸ್ಟೇಬಲ್ ಇಂದ ಪಾಸಿಟಿವ್ಗೆ ಅವರ ರೇಟಿಂಗ್ಸನ್ನು ಅಪ್ವರ್ಡ್ ರಿವೈಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2, JSW Steel ಕಂಪ್ಲೀಟ್ 750 crore ಇನ್ವೆಸ್ಟ್ಮೆಂಟ್ ಇನ್ JSW Paints. JSW Steel ಅವರು 750 crores ಅವರ ಗ್ರೂಪ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ JSW Paints ಅಲ್ಲಿ. ಹಾಗೂ JSW Steel ಸ್ಟೇಕು JSW Paints ಅಲ್ಲಿ 12.84% ಇದೆ ಈಗ. ಈ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಿದ್ದಾರೆ ಅಂದರೆ JSW Paints ಅವರ ಬಿಸ್ನೆಸ್ಸನ್ನು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ. ಹಾಗೂ JSW Paints ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಯಾವ ರೀಸನಿಗೆ ಅಂದರೆ ಡೈವರ್ಸಿಫೈ ಮಾಡಲಿಕ್ಕೆ. ಯಾಕಂದರೆ JSWಲಿ ಮೇಜರ್ ಬಿಸ್ನೆಸ್ ಅವ್ರದ್ದು ಸ್ಟೀಲು ಮತ್ತು ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸು. ಆವಾಗ ಪೇಂಟ್ಸ್ ಬಿಸ್ನೆಸ್ ಬಂದರೆ ಸ್ವಲ್ಪ ಡೈವರ್ಸಿಫೈ ಆಗುತ್ತೆ, ಎಲ್ಲನೂ ಸ್ಟೀಲ್ ಮೇಲೇ ಡಿಪೆಂಡ್ ಆಗೋದಿಲ್ಲ. ಇದು ಒನ್ ಆಫ್ ದ ರೀಸೆಂಟ್ಲಿ ಸ್ಟಾರ್ಟೆಡ್ ಪೇಂಟ್ ಕಂಪ್ನೀಸು ಅಲಾಂಗ್ ವಿತ್ ಆದಿತ್ಯ ಬಿರ್ಲಾ ಗ್ರೂಪದು ಗ್ರಾಸಿಮ್ ಪೇಂಟ್ಸ್ ಕಂಪ್ನಿ. ಯಾಕಂದರೆ ಅವ್ರು ಆದಷ್ಟು ಏಷ್ಯನ್ ಪೇಂಟ್ಸ್ ಮತ್ತು ಬಾಜೆ ಪೇಂಟ್ಸಿಗೆ ಕಾಂಪಿಟೇಷನ್ ಕೊಡಬೇಕು. ಅವ್ರು ತುಂಬ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ನಮಗೂ ಸ್ವಲ್ಪ ಅದರಿಂದ ಸಕ್ಸಸ್ ಬರಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, ಟಾಟಾ ಟೆಕ್ IPO ಸಬ್ಸ್ಕ್ರೈಬ್ ಮೋರ್ ದೆನ್ 60 times. ಇವತ್ತು ಲಾಸ್ಟ್ ಡೇ ಆಫ್ ಟಾಟಾ ಟೆಕ್ನಾಲಜೀಸ್ IPO. ಹಾಗೂ ತುಂಬ ಒಳ್ಳೆ ಸಕ್ಸಸ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಅಂತೂ 60 ಟೈಮ್ಗಿಂತ ಜಾಸ್ತಿ ಆಗಿದೆ. ಅಪ್ಲಿಕೇಶನ್ಸ್ ಅವರಿಗೆ ರಿಸೀವ್ ಆಗಿದ್ದು 271.91 crores ಶೇರ್ಸಿಗೆ. ಅವರ ಇಶ್ಯೂ ಸೈಜ್ ಇದ್ದಿದ್ದು ಬರೀ 4.5 crore ಶೇರ್ಸು. ಇನ್ಸ್ಟಿಟ್ಯೂಷನ್ಸ್ ಹಾಗೂ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಇಬ್ಬರೂ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ IPO ಅಲ್ಲಿ. ಆದರೆ ಇಷ್ಟು ಹೈ ಸಬ್ಸ್ಕ್ರಿಪ್ಷನ್ ಇರುವಾಗ ಏನಾಗುತ್ತೆ ಅಂದರೆ ನಮಗೆ ಅಲಾಟ್ಮೆಂಟ್ ಸಿಗೋದು ಕಷ್ಟ ಆಗುತ್ತೆ. ಹಾಗೂ ತುಂಬ ಲಕ್ಕಿ ಇದ್ರೆ ಮಾತ್ರ ಕೆಲವರಿಗೆ ಅಲಾಟ್ಮೆಂಟ್ ಸಿಗುತ್ತೆ. ನ್ಯೂಸ್ ನಂಬರ್ 4, ಡಲ್ ವೀಕ್ ಫಾರ್ ಮಾರ್ಕೆಟ್ಸ್. ಈ ಎಂಟೈರ್ ವಾರ ಸ್ವಲ್ಪ ಡಲ್ ಆಗಿತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ನಿಫ್ಟಿ ಸ್ಟಾರ್ಟ್ ಆಗೋಗಿ ಈ ವೀಕು 19,731 ಇತ್ತು. ಕ್ಲೋಸಿಂಗು 19,795 ರೇಂಜಲ್ಲಿದೆ. ಬರೀ 60 ಪಾಯಿಂಟ್ ಜಾಸ್ತಿ ಆಗಿದೆ. ಹಾಗೂ ವಾಲಿಟಿಲಿಟಿನೂ ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ಹೈಯೆಸ್ಟ್ ಲೆವೆಲು 19,875 ಹೋಗಿತ್ತು ಈ ವಾರ. ಲೋಯೆಸ್ಟು 19,670. ಸೊ ಒಂದು 200 ಪಾಯಿಂಟ್ ರೇಂಜಲ್ಲೇ ರನ್ ಆಗಿತ್ತು. ಅಂದರೆ ಅದು ಆಲ್ಮೋಸ್ಟ್ 1% ಅಪ್ ಆ್ಯಂಡ್ ಡೌನ್ ಮಾತ್ರ ಹೋಗಿದೆ. ನೆಕ್ಸ್ಟ್ ವೀಕು ಯಾವ ಥರ ಇರುತ್ತೆ ಅಂತ ನೋಡಬೇಕಾಗುತ್ತೆ. ಡಿಸೆಂಬರ್ 3ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ಸ್ ಆಫ್ 5 ಸ್ಟೇಟ್ ಎಲೆಕ್ಷನ್ಸ್ ಅನೌನ್ಸ್ ಮಾಡ್ತಾರೆ. ಆವಾಗ ಆ ವಾರ ಏನಾದರೂ ವಾಲಟೈಲ್ ಇರುತ್ತಾ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಮಾರುತಿ ಸುಜುಕಿ ಇಂಡಿಯಾ ಅವರು 1.23 crore ಈಕ್ವಿಟಿ ಶೇರ್ಸ್ ಆಫ್ ಅವರ ಕಂಪ್ನಿ ಸುಜುಕಿ ಮೋಟರ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದಾರೆ ಆಟ್ ಅರೌಂಡ್ 10,420 per ಶೇರು. ಟೋಟಲ್ ವರ್ತು 12,800 crores. ಈ ಪರ್ಟಿಕ್ಯುಲರ್ ಶೇರ್ಸ್ ಕೊಟ್ಟಿದ್ದ ರೀಸನ್ ಏನಂದರೆ ಸುಜುಕಿ ಮೋಟರ್ ಇಂಡಿಯಾಗೆ ಸುಜುಕಿ ಮೋಟರ್ ಜಪಾನ್ ಅವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಅವ್ರ ಕೈ ಕೊಡ್ತಾ ಇದ್ದಾರೆ. ಸೊ ದಟ್ ಅವರು ಇಲ್ಲೇ ಗುಜರಾತಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿ. ಆವಾಗ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇದರ ಮುಂಚೆ ಸುಜುಕಿ ಮೋಟರ್ ಜಪಾನ್ ಅವರು ಕೆಲವು ಕಾರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸುಜುಕಿ ಮೋಟರ್ ಇಂಡಿಯಾಗೆ ಕೊಡ್ತಿದ್ರು. L&T ಟೆಕ್ನಾಲಜೀಸು ಅಪ್ರಾಕ್ಸಿಮೇಟ್ಲಿ 200 ಎಂಪ್ಲಾಯೀಸನ್ನು ಮಿಡ್ ಟು ಸೀನಿಯರ್ ರೋಲಲ್ಲಿ ಅವರು ಕೆಲಸದಿಂದ ಹೊರಗೆ ತೆಗೆದಿದ್ದಾರೆ. ಯಾಕಂದರೆ ಸುಮಾರು ಕೆಲಸ ಆಟೋಮೇಷನ್ ಆದಮೇಲೆ ಇಷ್ಟು ಎಂಪ್ಲಾಯೀಸ್ ಬೇಕಾಗಿಲ್ಲ ಅಂತ ಅನಿಸ್ತಾ ಇತ್ತು ಅವರಿಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಬರೀ 7 ಪಾಯಿಂಟ್ ಡೌನು, 19,795 ಕ್ಲೋಸ್ ಆಯಿತು. ಸೆನ್ಸೆಕ್ಸು 48 ಪಾಯಿಂಟ್ಸ್ ಡೌನು, 65,970 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಎಷ್ಟು ನ್ಯಾರೋ ರೇಂಜಲ್ಲಿ ಎಂಟೈರ್ ಡೇ ಟ್ರೇಡ್ ಆಗಿದೆ. ಹೈಯೆಸ್ಟು 19,833, ಲೋಯೆಸ್ಟು 19,769, ಹಾರ್ಡ್ಲಿ 60-70 ಪಾಯಿಂಟ್ಸ್ ಗ್ಯಾಪ್ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಪ್ಲಾ 2.39% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.31% ಅಪ್ಪು, ಡಿವಿಸ್ ಲ್ಯಾಬ್ಸ್ 2.07% ಅಪ್ಪು. ಟಾಪ್ ಲೂಸರ್ಸು ಅಪೋಲೋ ಹಾಸ್ಪಿಟಲ್ಸ್ 1.69% ಡೌನು, ವಿಪ್ರೋ 1.61% ಡೌನು, HCL ಟೆಕ್ 1.49% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LIC ಇಂಡಿಯಾ 9.71% ಅಪ್ಪು, HAL 4.38% ಅಪ್ಪು, ವರುಣ್ ಬೆವರೇಜಸ್ 1.28% ಅಪ್ಪು.
ಟಾಪ್ ಲೂಸರ್ಸು ಚೋಳಾ ಇನ್ವೆಸ್ಟ್ಮೆಂಟ್ 1.84% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 1.66% ಡೌನು, ಇಂಟರ್ಗ್ಲೋಬ್ ಏವಿಯೇಷನ್ 1.45% ಡೌನ್. ಪಾಯಿಂಟ್ ನಂಬರ್ 4, advanced decline ratio for NSE. Advances 964 stocks, declining 1135 stocks, so 46% up, 54% down. Point number 5, yesterday's FII and DII investment data. Foreign institutional investors net purchases ninne 256 crores, domestic institutional investors net purchases 457 koti. Point number 6, today's gold and silver price. Gold price 6197 per gram, silver 75.25 per gram. Point number 7, today's rupee value. $1 83.37 rupees, €1 90.94 rupees. Point number 8, stocks near 52-week high. Hero MotoCorp 52-week high 3,580, closing price 3,549. Bosch 52-week high 21,333, closing price 21,036. TVS Motors 1818, 52-week high, closing price 1800. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.96% ಡೌನು, ಜಪಾನ್ 0.52% ಅಪ್ಪು, ಜರ್ಮನಿ 0.09% ಅಪ್ಪು, ಫ್ರಾನ್ಸ್ 0.09% ಅಪ್ಪು, UK 0.21% ಡೌನು, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ ಅವರಿಗೆ ರಜೆ ಇತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.